ಮಹಿಳಾ ಶಕ್ತಿಯ ಸಂಕೇತವೆಂದು ಯಾರನ್ನು ಪರಿಗಣಿಸಲಾಗುತ್ತದೆ? ಎ. ರಾಣಿ ದುರ್ಗಾವತಿ, ಬಿ. ಲಕ್ಷ್ಮೀಬಾಯಿ, ಸಿ. ಕಸ್ತೂರ್ಬಾ ಗಾಂಧಿ, ಡಿ. ಸರೋಜಿನಿ ನಾಯ್ಡು. ಸರಿಯಾದ ಉತ್ತರ ಬಿ. ಲಕ್ಷ್ಮೀಬಾಯಿ. ಪ್ರಾಚೀನ ಭಾರತೀಯ ಶಿಕ್ಷಣದ ಪ್ರಮುಖ ಕೇಂದ್ರ ಯಾವುದು? ಎ. ತಕ್ಷಶಿಲಾ, ಬಿ. ನಳಂದ, ಸಿ. ಕಾಶಿ, ಡಿ. ಪುರಿ. ಸರಿಯಾದ ಉತ್ತರ ಬಿ. ನಳಂದ. ಭಾರತದಲ್ಲಿ ಮೊದಲ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎಲ್ಲಿ ನಡೆಯಿತು? ಎ. ಮುಂಬೈ, ಬಿ. ಕೋಲ್ಕತ್ತಾ, ಸಿ. ಪುಣೆ, ಡಿ. ದೆಹಲಿ. ಸರಿಯಾದ ಉತ್ತರ ಎ. ಮುಂಬೈ. ಭಾರತದ ಮೊದಲ ಉಪಗ್ರಹ ಯಾವುದು? ಎ. ರೋಹಿಣಿ, ಬಿ. ಆರ್ಯಭಟ್ಟ, ಸಿ. ಮಂಗಳ, ಡಿ. ಚಂದ್ರಯಾನ. ಸರಿಯಾದ ಉತ್ತರ ಬಿ. ಆರ್ಯಭಟ್ಟ. ಪುನರ್ನಿರ್ಮಾಣ ನೀತಿಯನ್ನು ಅಳವಡಿಸಿಕೊಂಡವರು ಯಾರು? ಎ. ಮಹಾತ್ಮ ಗಾಂಧಿ, ಬಿ. ಜವಾಹರ್ಲಾಲ್ ನೆಹರು, ಸಿ. ಇಂದಿರಾ ಗಾಂಧಿ, ಡಿ. ಸರ್ದಾರ್ ಪಟೇಲ್. ಸರಿಯಾದ ಉತ್ತರ ಬಿ. ಜವಾಹರ್ಲಾಲ್ ನೆಹರು. ಪಾಣಿಪತ್ ಯುದ್ಧಗಳನ್ನು ಆಯೋಜಿಸಿದ ದೇಶ ಯಾವುದು? ಎ. ಭಾರತ, ಬಿ. ಅಫ್ಘಾನಿಸ್ತಾನ್, ಸಿ. ಪಾಕಿಸ್ತಾನ್, ಡಿ. ಇಂಗ್ಲೆಂಡ್. ಸರಿಯಾದ ಉತ್ತರ ಎ. ಭಾರತ. ಜಗತ್ತಿನ ಅತಿ ದೊಡ್ಡ ಮರುಭೂಮಿ ಯಾವುದು? ಎ. ಸಹರಾ, ಬಿ. ಅರೇಬಿಯನ್, ಸಿ. ಗೋಬಿ, ಡಿ. ಅಟ್ಲಾಂಟಿಕ್. ಸರಿಯಾದ ಉತ್ತರ ಡಿ. ಅಟ್ಲಾಂಟಿಕ್. ವೈಜ್ಞಾನಿಕ ಕ್ರಾಂತಿಗೆ ಅತ್ಯಂತ ಪ್ರಮುಖ ಕೊಡುಗೆ ನೀಡಿದ ಭಾರತೀಯ ವಿಜ್ಞಾನಿ ಯಾರು? ಎ. ಸಿ. ಎನ್. ರಾವ್, ಬಿ. ವಿಕ್ರಮ್ ಸಾರಾಭಾಯಿ, ಸಿ. ಚಂದ್ರಶೇಖರ್ ವೆಂಕಟರಾಮನ್, ಡಿ. ಜಗನ್ನಾಥ್ ಪತಿ. ಸರಿಯಾದ ಉತ್ತರ ಸಿ. ಚಂದ್ರಶೇಖರ್ ವೆಂಕಟರಾಮನ್. ಭಾರತದ ಯಾವ ರಾಜ್ಯದಲ್ಲಿ ನೈಸರ್ಗಿಕ ಅನಿಲದ ಅತಿ ಹೆಚ್ಚು ನಿಕ್ಷೇಪಗಳು ಕಂಡುಬಂದಿವೆ? ಎ. ಅಸ್ಸಾಂ, ಬಿ. ಗುಜರಾತ್, ಸಿ. ಬಿಹಾರ್, ಡಿ. ಮಹಾರಾಷ್ಟ್ರ. ಸರಿಯಾದ ಉತ್ತರ ಎ. ಅಸ್ಸಾಂ. ರಾಮಾಯಣ ಎಂಬ ಸಾಹಿತ್ಯ ಕಾವ್ಯದ ಲೇಖಕರು ಯಾರು? ಎ. ವೇದವ್ಯಾಸ, ಬಿ. ವಾಲ್ಮೀಕಿ, ಸಿ. ಸೂರದಾಸ, ಡಿ. ಕಾಳಿದಾಸ. ಸರಿಯಾದ ಉತ್ತರ ಬಿ. ವಾಲ್ಮೀಕಿ. ಭಾರತದ ಮೊದಲ ಮಾನವ ಹಕ್ಕುಗಳ ಆಯೋಗವನ್ನು ಎಲ್ಲಿ ಸ್ಥಾಪಿಸಲಾಯಿತು? ಎ. ದೆಹಲಿ, ಬಿ. ಕೋಲ್ಕತ್ತಾ, ಸಿ. ಮುಂಬೈ, ಡಿ. ಜೈಪುರ್. ಸರಿಯಾದ ಉತ್ತರ ಎ. ದೆಹಲಿ. ಭಾರತದಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದವರು ಯಾರು? ಎ. ಭಾರತ ಮತ್ತು ರಷ್ಯಾ, ಬಿ. ಭಾರತ ಮತ್ತು ಅಮೆರಿಕ, ಸಿ. ಭಾರತ ಮತ್ತು ಚೀನಾ, ಡಿ. ಭಾರತ ಮತ್ತು ಇಂಗ್ಲೆಂಡ್. ಸರಿಯಾದ ಉತ್ತರ ಎ. ಭಾರತ ಮತ್ತು ರಷ್ಯಾ. ಯಾವ ಭಾರತೀಯ ರಾಜ್ಯವನ್ನು ಸುಂದರ್ಬನ್ ಎಂದು ಕರೆಯಲಾಗುತ್ತದೆ? ಎ. ಪಶ್ಚಿಮ ಬಂಗಾಳ, ಬಿ. ಒಡಿಶಾ, ಸಿ. ತಮಿಳುನಾಡು, ಡಿ. ಕೇರಳ. ಸರಿಯಾದ ಉತ್ತರ ಎ. ಪಶ್ಚಿಮ ಬಂಗಾಳ. ಭಾರತದಲ್ಲಿ ಕೇಂದ್ರ ಜಲ ಆಯೋಗ ಯಾವಾಗ ಸ್ಥಾಪನೆಯಾಯಿತು? ಎ. 1954, ಬಿ. 1960, ಸಿ. 1975, ಡಿ. 1980.
ಸರಿಯಾದ ಉತ್ತರ ಎ 1954. ಯೋಜನಾ ಆಯೋಗವನ್ನು ಸ್ಥಾಪಿಸಿದವರು ಯಾರು? ಎ ಜವಾಹರ್ಲಾಲ್ ನೆಹರು, ಬಿ ಇಂದಿರಾ ಗಾಂಧಿ, ಸಿ ಸರ್ದಾರ್ ಪಟೇಲ್, ಡಿ ಮಹಾತ್ಮ ಗಾಂಧಿ. ಸರಿಯಾದ ಉತ್ತರ ಎ ಜವಾಹರ್ಲಾಲ್ ನೆಹರು. ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದ ಆರ್ಟಿಕಲ್ ಯಾವುದು? ಎ ಆರ್ಟಿಕಲ್ 370, ಬಿ ಆರ್ಟಿಕಲ್ 356, ಸಿ ಆರ್ಟಿಕಲ್ 56, ಡಿ ಆರ್ಟಿಕಲ್ 12. ಸರಿಯಾದ ಉತ್ತರ ಎ ಆರ್ಟಿಕಲ್ 370. ಅಂತಾರಾಷ್ಟ್ರೀಯ ಟೆಲಿಗ್ರಾಫ್ ವ್ಯವಸ್ಥೆಯನ್ನು ಮೊದಲು ಅಭಿವೃದ್ಧಿಪಡಿಸಿದವರು ಯಾರು? ಎ ಸ್ಯಾಮ್ಯುಯೆಲ್ ಮೋರ್ಸ್, ಬಿ ಗಾಜ್, ಸಿ ಗ್ರಾಂಬೆಲ್, ಡಿ ನಿಕೋಲಸ್ ಟೆಸ್ಲಾ. ಸರಿಯಾದ ಉತ್ತರ ಎ ಸ್ಯಾಮ್ಯುಯೆಲ್ ಮೋರ್ಸ್. ನರೇಗಾ ಯೋಜನೆ ಯಾವ ಉಪಕ್ರಮದ ಮೇರೆಗೆ ಪ್ರಾರಂಭವಾಯಿತು? ಎ ಮಹಾತ್ಮ ಗಾಂಧಿ, ಬಿ ಇಂದಿರಾ ಗಾಂಧಿ, ಸಿ ರಾಜೀವ್ ಗಾಂಧಿ, ಡಿ ಮನಮೋಹನ್ ಸಿಂಗ್. ಸರಿಯಾದ ಉತ್ತರ ಡಿ ಮನಮೋಹನ್ ಸಿಂಗ್. ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು? ಎ ಭಾರತ ರತ್ನ, ಬಿ ಪದ್ಮ ವಿಭೂಷಣ, ಸಿ ಪದ್ಮಶ್ರೀ, ಡಿ ಶೌರ್ಯ ಪದಕ. ಸರಿಯಾದ ಉತ್ತರ ಎ ಭಾರತ ರತ್ನ. ನೀಲಗಿರಿ ಬೆಟ್ಟಗಳು ಭಾರತದ ಯಾವ ರಾಜ್ಯದಲ್ಲಿವೆ? ಎ ತಮಿಳುನಾಡು, ಬಿ ಕರ್ನಾಟಕ, ಸಿ ಕೇರಳ, ಡಿ ಆಂಧ್ರ ಪ್ರದೇಶ್. ಸರಿಯಾದ ಉತ್ತರ ಎ ತಮಿಳುನಾಡು. ಭಾರತದಲ್ಲಿ ಸಂವಿಧಾನ ಸಭೆಯ ಮೊದಲ ಸಭೆ ಯಾವಾಗ ನಡೆಯಿತು? ಎ 1945, ಬಿ 1947, ಸಿ 1949, ಡಿ 1950. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ.